ಹಾಯ್ ಮೈ ಡಿಯರ್ಸ್, ಹೇಗಿದ್ದೀರಾ ಎಲ್ಲರೂ? ಫುಲ್ ಶೆಕೆಯಾಗಿದೆ ನೋಡಿ. ಎಲ್ಲ ಫುಲ್ ಅಂದರೆ ಬೇಸಿಗೆಲ್ಲ ಈಗ ಫುಲ್ ಬಿಸಿ ಇದೆ ನಮ್ಮ ಬೆಂಗಳೂರಲ್ಲಿ. ತಲೆ ಏನು ಹೇಳೋದು, ತಲೆ ಎಲ್ಲ ಫುಲ್ ಬಿಸಿ ಆಗ್ತಾಯಿದೆ. ಬೆಳಿಗ್ಗೆ ಎದ್ದಾಗೇ 6 ಗಂಟೆಗೆ 5:30ಗೆ ಫುಲ್ ಬಿಸಿಲು ಶೆಕೆ ಆಗ್ತಾಯಿದೆ. ತಣ್ಣೀರೆಲ್ಲ ಸ್ನಾನ ಮಾಡ್ಕೊಂಡು ಬಂದ್ರೂ ಫುಲ್ ಶೆಕೆ ಥರ ಆಗ್ತಾ ಇರುತ್ತೆ. ಸೊ ನಿಮ್ಮೂರಲ್ಲೆಲ್ಲ ಹೇಗಿದೆ, ಮಳೆ ಎಲ್ಲ ಇದೆಯಾ? ಸೊ ನಮ್ಮ ಬೆಂಗಳೂರಲ್ಲಿ ಅಂದರೆ ತಲೆ ಎಲ್ಲ ಫುಲ್ ಹೊಡಿತಾ ಇದೆ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಆರಾಮಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊಳ್ತೀನಿ. ಸೊ ಇವತ್ತೇನಂದರೆ ಫುಲ್ ಶೆಕೆ ಆಗಿದೆಲ್ಲ ನೋಡಿ, ಫೇಸಲ್ಲಿ ಹೆಂಗಿದೆ ಅಂತ ಫುಲ್ ನೀರು ಥರ ಇದೆ. ಇಲ್ಲಿ ನೀರು ಥರ ಇದೆ ಅಂತ ಹೇಳಿದ್ರೆ ನಿಮಗೆ ಕಾಣ್ತಿದೆ ಅಂತ ಗೊತ್ತಿಲ್ಲ ನೋಡಿ, ಫುಲ್ ಶೆಕೆ ಆಗಿದೆ. ಸೊ ಫುಲ್ ಟ್ಯಾನ್ ಬೇರೆ ಆಗಿದೆ. ಸೊ ಅದಕ್ಕೆ ಒಂದು ಗೋಲ್ಡನ್ ಫೇಸ್ ಪ್ಯಾಕ್ ಮಾಡೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಇದೆಲ್ಲ ಮನೇಲಿ. ಸೊ ನನ್ನ DS ಗಳಿಗೆಲ್ಲ ತೋರಿಸೋಣ ಅಂತ ಹೇಳಿ ಏನು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಇವಾಗ ನೋಡಿ ಫ್ರೆಂಡ್ಸ್. ಗೋಲ್ಡನ್ ಫೇಸ್ ಪ್ಯಾಕ್ಗೆ ನಾನಿಲ್ಲಿ ಟೊಮೆಟೊನೇ ತಗೊಂಡಿದ್ದೀನಿ ನೋಡಿ. ಬೇಸಿಗೆಲ್ಲ ಟೊಮೆಟೊ ತುಂಬ ಚೆನ್ನಾಗಿರುತ್ತೆ, ಟೊಮೆಟೊ. ಸೊ ಇದನ್ನ ಫೇಶಿಯಲ್ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು, ಅಲ್ಲ ಫೇಶಿಯಲ್ ಅಂತ ಹೇಳ್ತೀನಿ, ಪ್ಯಾಕ್ ಮಾಡಲಿಕ್ಕೆ ಅಂತ ಬೈಕೋಬೇಡಿ ಓಕೆನಾ. ಇದೇನಪ್ಪ ಇದು ಫೇಶಿಯಲ್ ಅಂತ ಹೇಳ್ತಾಳೆ, ಪ್ಯಾಕ್ ಅಂತ ಹೇಳ್ತಾಳೆ ಅಂತ. ಸೊ ಇದ್ರ ಪಲ್ಪ್ನೆಲ್ಲ ತಗೊಳ್ತೀನಿ ನೋಡಿ, ಪ್ಯಾಕ್ ಮಾಡೋಣ ಗೋಲ್ಡನ್ ಪ್ಯಾಕ್ ಓಕೆನಾ. ಟೊಮೆಟೊನ ಸೇರಿಸಿ ಗೋಲ್ಡನ್ ಪ್ಯಾಕ್ ಮಾಡುವಂಥದ್ದು. ಇದ್ರ ಪಲ್ಪ್ನೆಲ್ಲ ಹೀಗೆ ತಗೊಳ್ತಿದ್ವಿ. ಇದನ್ನ ನೀವೇನು ಮಾಡಿ ಅಂತ ಹೇಳಿದ್ರೆ, ಒಂದು ಮಿಕ್ಸಿ ಜಾಡಿಗೆ ಹಾಕಿ ಅದರಲ್ಲಿ ಎಂಥ ಜ್ಯೂಸನ್ನ ತೊಗೊಂಡ್ಬಿಡಿ. ಸೊ ಈ ಥರನೂ ಆಗುತ್ತೆ. ಸೊ ಹಣ್ಣು ಟೊಮೆಟೊ ಇದ್ದರೆ ಇಷ್ಟು ಸಿಕ್ತು. ಸೊ ಇದಕ್ಕೆ ನಾನಿವಾಗ ಬೇರೆನ ಸೇರಿಸೋಣ ಫ್ರೆಂಡ್ಸ್. ಇದಕ್ಕೆ ನಾನಿವಾಗ ಈ ಪಲ್ಪ್ ಇದೆಲ್ಲ, ಅದಕ್ಕೆ ನಾನಿವಾಗ ಕಡಲೆ ಹಿಟ್ಟಿದೆಲ್ಲ ಅದನ್ನ ನಾನಿವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ಆಯಿತು, ಇರಲಿ ಕೈಯಲ್ಲೇ ಮಾಡ್ಕೊಳ್ಳೋಣ ಓಕೆನಾ, ಸ್ಪೂನ್ ಎಲ್ಲ ಬೇಡ. ತುಂಬ ಚೆನ್ನಾಗಿರುತ್ತೆ ಫೇಸ್ ಪ್ಯಾಕ್ ಇದು. ಯಾಕೆಂದರೆ ಟೊಮೆಟೊ ನಿಮಗೆ ಗೊತ್ತೇ ಇರುತ್ತಲ್ಲ, ಫೇಸ್ಗೆ ತುಂಬಾ ಒಳ್ಳೆಯದು. ಸೊ ಹೆಲ್ತಿಗೆ ಯಾವ ಥರ ಈಸಿ ಇರುತ್ತೆ ಅಂದರೆ, ಹೆಲ್ತಿಗೆ ಎಷ್ಟು ಒಳ್ಳೆಯದು ಅಷ್ಟು ನಮಗೆ ಟೊಮೆಟೊ ಫೇಸ್ಗೆ ತುಂಬಾ ಒಳ್ಳೆಯದು. ಸೊ ಈ ಪ್ಯಾಕ್ ರೆಡಿ ಆಯಿತು. ಸೊ ಇದಕ್ಕೆ ನಾನು ಕಡಲೆ ಹಿಟ್ಟನ್ನು ಮತ್ತು ಟೊಮೆಟೊದು ಪಲ್ಪ್ ಏನಿದೆ, ಜ್ಯೂಸ್ ಏನಿದೆ ಅದನ್ನ ನಾನು ಇದಕ್ಕೆ ಆ್ಯಡ್ ಮಾಡಿದ್ದೀನಿ ಓಕೆನಾ. ಇಷ್ಟೇನಾ ಇರೋದಂತೆ, ಇಷ್ಟೆಲ್ಲ ಇನ್ನೂ ಇದೆ. ಸೊ ಎಲ್ಲ ಮಿಕ್ಸ್ ಮಾಡಿದೆ ಕೈಯಲ್ಲೇ ನೋಡಿ, ಮಿಕ್ಸ್ ಆಯಿತು. ಸೊ ಇದಕ್ಕೆ ನನಗೆ ಹನಿ ಹಾಕ್ತೀನಿ, ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕಾಣ್ತಾ ಇದೆಯಾ? ಹನಿ ನಮ್ಮ ಸ್ಕಿನ್ನಿಗೆ ತುಂಬ ಒಳ್ಳೆಯದು. ಇದು ಸ್ಕಿನ್ನಿಗೆ ಹನಿ ಬಂದ್ಬಿಟ್ಟು ಸ್ಕಿನ್ನಿನ ಒಂದು ಬ್ರೈಟ್ ಮಾಡಲಿಕ್ಕೆ ಮತ್ತು ಸ್ಮೂತ್ ಮಾಡಲಿಕ್ಕೆ ನಮ್ಮ ಹನಿ ತುಂಬಾ ಹೆಲ್ಪ್ ಮಾಡುತ್ತೆ. ಹನಿ ಅಂದರೆ ಜೇನುತುಪ್ಪ. ಸೊ ನಮ್ಮ ಕಡೆ ಕೊಡಗಿನ ಕಡೆ ಎಲ್ಲ ಜೇನುತುಪ್ಪ ಚೆನ್ನಾಗಿರುತ್ತೆ, ಇಲ್ಲಿ ಚೆನ್ನಾಗಿರಲ್ಲ ಅಂತಲ್ಲ, ಯೂಶಲಿ ನಮ್ಮ ಕಡೆ ಚೆನ್ನಾಗಿರುತ್ತೆ, ನಮ್ಮ ಕೊಡಗಿನ ಸೈಡಲ್ಲಿ ಜೇನುತುಪ್ಪ. ಸೊ ಹಾಗೆ ಇದನ್ನ ಈಗ ಮಿಕ್ಸ್ ಮಾಡಿದೆ ನೋಡಿ, ಮಿಕ್ಸ್ ಮಾಡಿ ಒಂದು ಪ್ಯಾಕ್ ಥರ ರೆಡಿ ಆಯಿತು, ಗೋಲ್ಡನ್ ಪ್ಯಾಕ್. ಸೊ ರೆಡಿ ಆಯಿತು. ಕಡಲೆ ಹಿಟ್ಟು ಗೊತ್ತೇ ಇದೆ ನಿಮಗೆ, ಸ್ಕಿನ್ನಲ್ಲಿ ಏನು ಕಲೆಗಳೇನಿರುತ್ತೆ, ಪಿಂಪಲ್ ಕಲೆ ಇರುತ್ತಲ್ಲ ಅದು ಹೋಗಲಿಕ್ಕೆ, ಮತ್ತು ಬ್ಲ್ಯಾಕ್ ಹೆಡ್ಸ್ ಮತ್ತು ವೈಟ್ ಹೆಡ್ಸ್ ಎಲ್ಲ ಇರುತ್ತಲ್ಲ ನಮ್ಮ ನೋಸದ ಕೆಳಗಡೆ, ಕಣ್ಣು ಕೆಳಗಡೆ ಎಲ್ಲ, ಮತ್ತು ಟ್ಯಾನ್ ಹೋಗಲಿಕ್ಕೆ, ಮತ್ತು ಸ್ಕಿನ್ನಿಗೆ ಅಂದರೆ ಆಯಿಲ್ ಸ್ಕಿನ್ ಇರುತ್ತಲ್ಲ ಅದಕ್ಕೆ ಇದು ತುಂಬಾ ಒಳ್ಳೆಯದು. ಯಾವುದು ನಮ್ಮ ಕಡಲೆ ಹಿಟ್ಟು. ಸೊ ಹಾಗೆಯೇ ನಮ್ಮ ಟೊಮೆಟೊದು ಏನು ಪಲ್ಪ್ ತಗೊಂಡಿದ್ದೀನಿ ಅದು ತುಂಬಾ ಒಳ್ಳೆಯದು. ಮತ್ತು ನಾನು ಹನಿ ತಗೊಂಡಿದ್ದೀನಿ, ಅದನ್ನು ತುಂಬಾ ಒಳ್ಳೆಯದು. ಅದಕ್ಕಿಂತ ಮುಂಚೆ ಏನು ಮಾಡಬೇಕು, ಫೇಸ್ನೆಲ್ಲ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೇಕು ಫೇಸ್ನ. ಸೊ ನಾನಿವಾಗ ಆಲ್ರೆಡಿ ಫೇಸಿಗೆ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಸೊ ಇದು ಮಾಡೋಕ್ಕಿಂತ ಮುಂಚೆನೇ ನಾನು ಒಂದು ಸ್ವಲ್ಪ ಫೇಸ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಆದ್ರೂ ಏನು ಹೇಳೋದು, ಇವಾಗ ಬೇಸಿಗೆಲ್ಲ ಆಗಿರೋದ್ರಿಂದ ಸ್ಕಿನ್ ಮತ್ತೆ ಪುನಃ ಡಲ್ನೆಸ್ ಥರ ಬಂತು ನನ್ನ. ಮತ್ತು ಸ್ಕಿನ್ನಲ್ಲಿ ನೋಡಿ ಅಲ್ಲೆಲ್ಲಿ ಬ್ಲ್ಯಾಕ್ನೆಸ್ ಬರ್ತಾ ಇದೆ. ಸೊ ಇಲ್ಲೆಲ್ಲ ನೋಡಿ ಬ್ಲ್ಯಾಕ್ ಥರ ಇದೆ. ಸೊ ಹಾಗಾಗಿ ಇದನ್ನು ಒಂದು ಮಾಡೋಣ ಅಂತ ಇವಾಗ ಹಚ್ಚುವ. ವಾವ್, ಸೂಪರ್ ಅಲ್ಲ, ಸೂಪರ್ ಆಗಿದೆ. ಕ್ಲೀನ್ ಮಾಡ್ಕೊಳ್ಳಿ ಫಸ್ಟ್, ಫೇಸ್ನೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು. ಕ್ಲೀನ್ ಮಾಡಿಕೊಂಡು ನಂತರ ಯಾವುದೇ ಒಂದು ಪ್ಯಾಕ್ ಹಾಕಿದ್ರೂ ನೀವು ಕ್ಲೀನ್ ಮಾಡ್ಕೊಳ್ಬೇಕು. ಫಸ್ಟ್ ಕ್ಲೀನ್ ಮಾಡಿಕೊಂಡು ಮತ್ತೆ ನೀವು ಫೇಸ್ಗೆ ಹಾಕ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ಈ ಹನಿ ಮತ್ತು ಟೊಮೆಟೊದು ಪಲ್ಪು ಮತ್ತು ಕಡಲೆ ಹಿಟ್ಟು ವಾವ್ ಅಂತ ಹೇಳಬೇಕು, ಆ ಥರ ಫೀಲ್ ಕೊಡ್ತಾ ಇದೆ. ಐಸೆಲ್ಲ ನೋಡ್ಕೊಳ್ಳಿ ಹಾಕುವಾಗ. ಒಂದು ಗೋಲ್ಡನ್ ಲುಕ್ ಕೊಡುತ್ತೆ ನಮ್ಮ ಸ್ಕಿನ್ನಿಗೆ ಇದು. ಈ ಪ್ಯಾಕ್ ತುಂಬಾ ಚೆನ್ನಾಗಿರುತ್ತೆ, ಒಂದ್ಸಲ ಯೂಸ್ ಮಾಡಿ ಓಕೆನಾ. ಯಾವುದೇ ಸ್ಕಿನ್ ಟೈಪ್ ಇದ್ರೂ ಇದು ಓಕೆ ಆಗುತ್ತೆ, ಏಕೆಂದರೆ ಇದರಲ್ಲಿ ಕೆಮಿಕಲ್ ಯಾವುದಿಲ್ಲ, ಮನೇಲೇ ಇರುವಂಥ
ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿರುವಂಥದ್ದಲ್ಲ ಅದಕ್ಕೆ. ಸೊ ಈ ಪ್ಯಾಕ್ ಹಾಕಿರೋದ್ರಿಂದ ಯಾಕೆ ಈ ಥರ ಉಜ್ತಾ ಇದ್ದೀನಿ ಅಂದರೆ, ಇಲ್ಲಿ ಸ್ವಲ್ಪ ಬ್ಲ್ಯಾಕ್ನೆಸ್ ಇದೆ, ಮತ್ತು ನನಗೆ ಸ್ವಲ್ಪ ಇವಾಗ ಬೇಸಿಗೆಲ್ಲ ಆಯ್ತಲ್ಲ, ಅದರಿಂದ ಸ್ವಲ್ಪ ಸ್ಕಿನ್ ಎಲ್ಲ ಫುಲ್ ಆಯಿಲ್ ಆಗಿಬಿಟ್ಟಿದೆ ಇವಾಗ ಸ್ವಲ್ಪ, ಅದರಿಂದ ಸ್ವಲ್ಪ ಈ ಥರ ಮಾಡ್ತಾಯಿದ್ದೀನಿ ಹೊರತು ನೀವು ಆ ಥರ ಎಲ್ಲ ರಬ್ ಮಾಡೋಕ್ಕೆ ಹೋಗಬೇಡಿ, ತುಂಬ ಎಲ್ಲ ಮೆಲ್ಲೆ ಸ್ಮೂತಾಗಿ ಈ ಥರ ಮಾಡ್ಕೊಳ್ಳಿ, ಓಕೆನಾ. ಹೀಗೇ ಮಾಡ್ಕೊಳ್ಳಿ. ಸೊ ನಮ್ಮ ಸ್ಕಿನ್ ನಾವೇ ನೀಟ್ ಮಾಡ್ಕೊಳ್ಬೇಕು, ಓಕೆನಾ. ಹೆಂಗಾಗಿ ಲುಕ್ಕಾಗಿ ಕಾಣಬೇಕಂದ್ರೆ ಎವ್ರಿ ಡೇ ನಾವು ಸ್ಕಿನ್ನನ್ನು ಕಾಪಾಡ್ಕೊಳ್ಬೇಕು. ಸೊ ಸ್ಕಿನ್ನಿಗೆ ಇದೊಂದೇ ಮಾಡಿದ್ರೆ ಸಾಕಾಗಲ್ಲ, ಆದಷ್ಟು ನಾವು ನೀರು ಕುಡಿಬೇಕು, ಮತ್ತು ಫ್ರೂಟ್ಸ್ ಎಲ್ಲ ತಿನ್ನಬೇಕು, ಮತ್ತು ಜಿಟ್ಟಿನಂಶ ಎಲ್ಲ ಸ್ವಲ್ಪ ಕಡಿಮೆ ಮಾಡಬೇಕು, ಓಕೆನಾ. ಹೇಳೋಳೇನು ಮಾಡಲ್ಲ, ನಾನು ಚೆನ್ನಾಗಿ ತಿಂತೀನಿ, ಓಕೆನಾ. ನನಗೆ ಜಿಟ್ಟಿನಂಶ ಆ ಥರ ಈ ಥರ ಎಂತ ಇಲ್ಲ, ನನಗೆ ಅದು ತಿನ್ನಬಾರ್ದು ಇದು ತಿನ್ನಬಾರ್ದು ಅಂತ ಏನು ಸಿಕ್ಕಿದೆ ಅದೆಲ್ಲ ತಿನ್ನೋದೆ ನಾನು, ನನಗೆ ಆ ಥರ. ಸೊ ನೀವು ನಿಮಗೆ ಸ್ಕಿನ್ನಿಗೆ ಆಗಿಲ್ಲ ಅಂದರೆ, ಕೆಲವರಿಗೆ ಏನು ಹೇಳೋದು, ಜಿಟ್ಟಿನಂಶ ಜಾಸ್ತಿ ತಿಂದರೆ ಸ್ಕಿನ್ನಲ್ಲಿ ಎಲ್ಲ ಪಿಂಪಲ್ಸ್ ಬರೋದು ಆ ಥರದ್ದೆಲ್ಲ ಇರುತ್ತೆ. ಸೊ ಅದೆಲ್ಲ ನೋಡಿಕೊಂಡು ನೀವು ಸ್ಕಿನ್ನನ್ನು ಕಾಪಾಡ್ಕೊಳ್ಳಿ, ಓಕೆನಾ. ಸೊ ಇದನ್ನು ಹೀಗೇ ತಗೊಂಡು ಸ್ಕಿನ್ನಿಗೆ, ನಮ್ಮ ಕತ್ತಿಗೆ ಈ ಥರ ಕುತ್ತಿಗೆದೆಲ್ಲ ಅಲ್ಲಿ ನಾವು ಹಾಕ್ಕೊಳ್ಬೋದು, ಬಟ್ ನಾನು ಇವಾಗ ಹಾಕ್ಕೊಳ್ತಿಲ್ಲ, ಬರೀ ಇಲ್ಲಿಗೆ ಮಾತ್ರ ಹಾಕ್ಕೊಳ್ತಿದ್ದೀನಿ ನಾನು, ಫೇಸ್ಗೆ ಮಾತ್ರ. ಇಲ್ಲಿ ಸ್ವಲ್ಪ ರಬ್ ಮಾಡ್ಕೊಳ್ಳಿ, ಏಕೆಂದರೆ ಬ್ಲ್ಯಾಕ್ ಹೆಡ್ಸ್ ಮತ್ತು ವೈಟ್ ಹೆಡ್ಸ್ ಇದೆಲ್ಲ ಅದು ಏನಿದೆ ಇಲ್ಲಿ ನಮ್ಮ ನೋಸಿನ ಸೈಡಲ್ಲಿ ಜಾಸ್ತಿ ಇರುತ್ತೆ. ಕಡ್ಲೆ ಹಿಟ್ಟು ತುಂಬಾ ಒಳ್ಳೆಯದು. ಕಡಲೆ ಹಿಟ್ಟು ನಮಗೆ ಇದು ಬಂದು ಮುಖಕ್ಕೆ ಮಾತ್ರ ಅಂತಲ್ಲ, ನಮ್ಮ ದೇಹಕ್ಕೇನು ನಾವು ಕೈಗೆ ಕಾಲಿಗೆಲ್ಲ ಹಚ್ಚಿ ಡೈಲಿ ಸ್ನಾನ ಮಾಡೋದ್ರಿಂದ ತುಂಬಾ ವರ್ಕ್ ಮಾಡುತ್ತೆ. ಯೂಶ್ವಲಿ ಸೋಪುಗಿಂತ ಈ ಕಡಲೆ ಹಿಟ್ಟು ಏನಿದೆ ಅದು ತುಂಬ ವರ್ಕ್ ಮಾಡುತ್ತೆ. ಸೊ ಡೈಲಿ ನೀವು ಸ್ನಾನ ಮಾಡೋದ್ರಿಂದ ನಮ್ಮ ಸ್ಕಿನ್ ಎಲ್ಲ ತುಂಬ ಒಂಥರ ಸ್ಮೂತ್ನೆಸ್ ಆಗಿ ಬರುತ್ತೆ ಫ್ರೆಂಡ್ಸ್. ಬೇಕಾದರೆ ನೀವು ಅಬ್ಸರ್ವ್ ಮಾಡಿ, ಸೋಪಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಕಡಲೆ ಹಿಟ್ಟು ತುಂಬಾ ಒಳ್ಳೆಯದು. ಸೊ ನಾನು ಯೂಸ್ ಮಾಡ್ತಾಯಿದ್ದೆ ಆ್ಯಕ್ಚುಲಿ, ಬಟ್ ಮತ್ತೆ ನನಗೆ ವರ್ಕ್ ಇದೆ ಅಲ್ವಾ, ವರ್ಕ್ದು ಇದಕ್ಕಾಗಿ ಶೆಡ್ಯೂಲ್ ಇರೋದ್ರಿಂದ ನನಗೆ ಇದೆಲ್ಲ ಮಾಡ್ಕೊಂಡು ಕೂರಬೇಕು ಅಂದರೆ ಡ್ರೈ ಆಗಬೇಕು. ಈಗ ನಾನು ಹಾಕ್ತಾ ಇದ್ದೀನಲ್ಲ, ಇದೀಗ ಒಂದು 10 ಮಿನಿಟ್ಸ್ ನನಗೆ ಬಿಡಬೇಕು. 10 ಮಿನಿಟ್ಸ್ ಬಿಟ್ಟಾದಮೇಲೆ ನೆಕ್ಸ್ಟ್ ತುಂಬ ಡ್ರೈ ಮಾಡಲಿಕ್ಕೆ ಬಿಡಬಾರ್ದು, ಒಂದು ಮೀಡಿಯಮ್ ಆಗಿ ಡ್ರೈ ಮಾಡಲಿಕ್ಕೆ ಬಿಟ್ಟಾದಮೇಲೆ ಮತ್ತೆ ನಾವು ಸ್ನಾನ ಮಾಡಬೇಕು. ಸೊ ಮತ್ತು ಅದನ್ನು ತೊಳಿಬೇಕು, ಇದೆಲ್ಲ ರಿಸ್ಕ್ ಇರುತ್ತೆ ಅಂತ ಹೇಳಿ ನಾನು ಏನು ಮಾಡ್ತಿದ್ದೆ ಅಂದರೆ, ಡೈಲಿ ಮಾಮೂಲಿ ನಾವು ಏನು ಸೋಪ್ ಹಾಕ್ತೀವಿ ಅದನ್ನೇ ಹಾಕ್ಕೊಂಡು ಸ್ನಾನ ಮಾಡ್ಕೊಂಡು ಹೋಗೋದು, ಆ ಥರ ಮಾಡೋದು. ಬಟ್ ನಾನು ಮಾಡ್ತಿದ್ದೆ, ಇದು ತುಂಬಾ ಚೆನ್ನಾಗಿರುತ್ತೆ. ಕೈ ಕಾಲೆಲ್ಲ ತುಂಬ ವೈಟ್ ಬರುತ್ತೆ, ಕೈ ಕಾಲು ಮತ್ತು ಕತ್ತು ಎಲ್ಲ. ಸೋಪಿಗಿಂತ ಬೆಟರ್ ಅಂದರೆ ನಮ್ಮ ಕಡಲೆ ಹಿಟ್ಟಿನ ಏನು ಕಡಲೆ ಹಿಟ್ಟು ಹಾಕ್ಕೊಂಡು ತೊಳೆಯುವಂಥದ್ದು, ಸ್ನಾನ ಮಾಡುವಂಥದ್ದು, ಓಕೆನಾ. ಕಡಲೆ ಹಿಟ್ಟಿಗೆ ಬೇರೆ ಏನೂ ನಾನು ಯೂಸ್ ಮಾಡ್ತಿದ್ದಿಲ್ಲ, ಬರೀ ಕಡಲೆ ಹಿಟ್ಟನ್ನ ನೀರು ಮಾಡಿ ಹಾಗೇ ಹಚ್ಕೊಂಡೇ ಬರ್ತಾಯಿದ್ದೆ ಮುಖಕ್ಕೆ, ಕೈಗೆ, ಕಾಲಿಗೆಲ್ಲ. ಸೊ ಇವಾಗ ನಾನು ಇದು ಗೋಲ್ಡನ್ ಫೇಸ್ ಪ್ಯಾಕ್ ಯಾಕೆ ಮಾಡಿದೆ ಅಂದರೆ, ಇದಕ್ಕೆ ಹನಿ ಮತ್ತು ಏನು ಟೊಮೆಟೊ ಏನಿದೆ ಅದ್ರದ್ದು ಜ್ಯೂಸ್ನ ಹಾಕಿ ನಾನು ಪ್ಯಾಕ್ ಥರ ರೆಡಿ ಮಾಡಿದ್ದು. ಇದನ್ನ ನೀವು ವಾರಕ್ಕೆ 2 ಸಲ, ಇಲ್ಲಾಂದರೆ ವಾರಕ್ಕೆ ಡೈಲಿ ಹಾಕುವಾಗ ನಿಮಗೆ ಟೈಮ್ ಇದ್ದರೆ ಡೈಲಿ ಮಾಡೋದು, ಇಲ್ಲಾಂದರೆ ವಾರಕ್ಕೆ ಒಂದು ಸಲ ಈ ಥರ ಮಾಡ್ಕೊಳ್ತಾ ಬನ್ನಿ. ಸ್ಕಿನ್ 100% ಚೆನ್ನಾಗಾಗುತ್ತೆ, ಒಂದು ಸಲ ಟ್ರೈ ಮಾಡಿ, ಓಕೆನಾ. ಈಗ ಇದನ್ನಂದ್ರೆ ಡ್ರೈ ಆಗಿದೆ ನೋಡಿ, ಸಾಕು ಅಂತ ಅನಿಸುತ್ತೆ ನೋಡಿ. ಸಾಕು ಅಂತ ಅನಿಸುತ್ತೆ. ಹೋಗಿ ಒಂದು ವಾಶ್ ಮಾಡ್ಕೊಂಡು ಬರ್ತೀನಿ, ಅಂದರೆ ಬೆಚ್ಚಗೆ ನೀರಿದೆಲ್ಲ ಅದರಲ್ಲಿ ವಾಶ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಫೇಸ್ನ, ಓಕೆನಾ. ಈಗ ವಾಶ್ ಮಾಡಿಕೊಂಡು ನಾನು ನಿಮ್ಮ ಮುಂದೆ ಬರ್ತೀನಿ. ಇವಾಗ ಚೆನ್ನಾಗಿದೆಲ್ಲ, ಚೆನ್ನಾಗಿದೆ ಅಂತ ನಾನು ಹೇಳೋದು, ನಿಮಗೆ ಚೆನ್ನಾಗಿ ಕಾಣ್ತಾ ಇದೆಯಾ? ಸ್ಕಿನ್ನಿಗೆ ನಾನು ಏನೂ ಹಾಕಿಲ್ಲ, ಬರೀ ಹಂಗೆ ವಾಶ್ ಮಾಡಿ ಹಾಗೆ ಬಂದಿದ್ದು. ಸೊ ಲಿಪ್ಸ್ಟಿಕ್ ಮಾತ್ರ ಇದೆ. ಸೊ ಯಾಕೆಂದರೆ ಇದು ನಾನು ಯಾವುದೇ ಒಂದು ಪ್ಯಾಕ್ ಹಾಕೋಕ್ಕಿಂತ ಮುಂಚೆ ನಾನು ಫೇಸ್ನ ಕ್ಲೀನ್ ಮಾಡ್ಕೊಳ್ತೀನಿ, ಮತ್ತು ಲಿಪ್ಸ್ಟಿಕ್ ಮಾತ್ರ ಇರುತ್ತೆ ನನ್ನ ಸ್ಕಿನ್ ಏನು ಫೇಸಲ್ಲಿ, ಅದು ನಾನು ವೀಡಿಯೋ ಮಾಡ್ತೀನಲ್ಲ, ಅದಕ್ಕೋಸ್ಕರ ನಾನು ಸ್ವಲ್ಪ ಲಿಪ್ಸ್ಟಿಕ್ನ ಮಾತ್ರ ಹಾಕ್ಕೊಳ್ತೀನಿ. ಸೊ ಇವಾಗಲೂ ನಾನು ಏನೂ ಹಾಕಿಲ್ಲ, ಹಾಗೆ ವಾಶ್ ಮಾಡ್ಕೊಂಡು ಬಂದಿದ್ದಷ್ಟೇ. ಸ್ಕಿನ್ ನೋಡಿ ಯಾವ ಥರ ಇದೆ ಅಂತ. ಅಲ್ಲೆಲ್ಲೇ ರಿಂಕಲ್ಸ್ ಏನಾದರೂ ಇದ್ದರೆ ಅದನ್ನು ಹೋಗಲಿಕ್ಕೆ ಹೆಲ್ಪ್ ಮಾಡುತ್ತೆ, ತುಂಬಾ ಚೆನ್ನಾಗಿದೆಲ್ಲ. ಸೊ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡ್ಕೊಳ್ಳಿ, ಓಕೆನಾ. ಸೊ ನೆಕ್ಸ್ಟ್ ವೀಡಿಯೋದೊಂದಿಗೆ ಮತ್ತೆ ನಾನು ನಿಮ್ಮ ಮುಂದೆ, ಅಲ್ಲಿವರೆಗೆ